ಆಕೆ ಗಂಡನನ್ನ ಬಿಟ್ಟವಳು. ಅವಳಿಗೆ ಇವನು ಜೊತೆ ನೀಡಿದ. ಆ ತಪ್ಪಿಗೆ ಗೋವಿಂದಪ್ಪ ಕೊಲೆ ಆಗಬಹುದು ಅಂತ ಯಾರೂ ಅಂದುಕೊಂಡಿರಲಿಲ್ಲ. ಯಾಕಂದ್ರೆ ಈ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಹಿಂದೆ ಯಾವತ್ತೂ ಊರಲ್ಲಿ ಗಲಾಟೆ ಆಗಲಿಲ್ಲ. ಆಕೆಯ ಗಂಡ ಇವನನ್ನ ಹುಡುಕೊಂಡು ಬಂದಿರಲಿಲ್ಲ. ಆದ್ರೂ ಸಣ್ಣದೊಂದು ವಿರೋಧ ವ್ಯಕ್ತಪಡಿಸಿದ್ದ ಅನ್ನೋದು ಗೊತ್ತಾಯ್ತು. ಅದೇ ಕಾರಣಕ್ಕೆ ಮನುಷ್ಯ ಅನಾಹುತವನ್ನ ಮೈಗೆಳೆದುಕೊಂಡಿದ್ದ. ಮಗನ ಪ್ರಾಣಕ್ಕೂ ಕುತ್ತು ತಂದಿದ್ದ. ಗೋವಿಂದಪ್ಪ ಮತ್ತವನ 17 ವರ್ಷದ ಮಗ ವೆಂಕಟೇಶ ಕೊಲೆಯಾದ ರೀತಿ ನೋಡಿದ್ರೆ ಎಂಥವರಿಗಾದ್ರೂ ನಡುಕ ಹುಟ್ಟೋ ಹಾಗಿತ್ತು. ಅಂಥದ್ದೊಂದು ಬರ್ಬರ ಹತ್ಯೆಗೆ ಕಾರಣ ಇರ್ಲೇಬೇಕಲ್ವಾ? ಊರಲ್ಲೆಲ್ಲ ಓಡಾಡಿದ್ದು ಸುವರ್ಣ ಹೆಸರು. ಆಕೆಗೂ ಗೋವಿಂದಪ್ಪನಿಗೂ ಇದ್ದ ಅನೈತಿಕ ಸಂಬಂಧದಿಂದಾನೇ ಈ ಕೊಲೆ ನಡೆದಿರಬೇಕು ಅಂದ್ರು. ಈ ಬಗ್ಗೆ ಮೃತರ ಮನೆಯವರನ್ನ ಕೇಳಿದ್ರೆ ಪಾಪ ಏನಂತ ಹೇಳ್ತಾರೆ. ಮಕ್ಕಳಿಗಂತೂ ಇದ್ಯಾವುದೂ ಅರ್ಥನೇ ಆಗಲ್ಲ. ಇನ್ನು ಹೆಂಡತಿ ಹತ್ರ ಕಣ್ಣೀರು ಬಿಟ್ಟು ಇನ್ನೊಂದು ಉತ್ತರ ಇಲ್ಲ. ಈ ನಡುವೆ ಗೋವಿಂದಪ್ಪನ ತಾಯಿಯಂತೂ ನಮ್ಮನ್ನೇನು ಕೇಳ್ಬೇಡಿ, ಹಂತಕರಿಗೆ ಸರಿಯಾದ ಶಿಕ್ಷೆ ಕೊಡಿಸಿ ಅಷ್ಟೇ ಅಂತ ಕಾಲಿಗೆ ಬೀಳ್ತಾಳೆ. ಇವರಿಗೆಲ್ಲ ಸಮಾಧಾನ ಮಾಡಿ ಆತನ ಅನೈತಿಕ ಸಂಬಂಧದ ಜಾಡು ಹಿಡಿದು ಹೋದ ಪೊಲೀಸರಿಗೆ ಆರಂಭದಲ್ಲಿ ಹತ್ಯೆಗೆ ನಿಜಕ್ಕೂ ಇದು ಕಾರಣನ ಅನ್ಸಿತ್ತು. ಯಾಕಂದ್ರೆ ಸುವರ್ಣಗೆ ಹುಬ್ಬಳ್ಳಿಯ ಗೋಪುಪುರದ ರಮೇಶ್ ಅನ್ನೋನಿಗೆ ಮದುವೆ ಮಾಡಿಕೊಟ್ಟು 16-17 ವರ್ಷಗಳೇ ಕಳೆದಿದ್ವು. ಒಂದು ಮಗುನೂ ಆಗಿತ್ತು. ಆ ನಂತರ ಆಕೆ ಗಂಡನನ್ನ ಬಿಟ್ಟು ಕೂಡ ಡಜನ್ಗಿಂತಲೂ ಜಾಸ್ತಿ ವರ್ಷಗಳಾಗಿದ್ವು. ನಮ್ದು 14 ವರ್ಷ ಆತ್ರಿ ಸರ್. 3 ವರ್ಷ ತನಕ ಸರ್ ಅವ್ರ ಕೂಟ ನಾನು ಅವ್ರು ಹೊಡೆದ್ರು ಹೊಡ್ಸ್ಕೊಂಡಿನ್ರಿ ಸರ್. ಉರ್ಲ್ ಹಾಕಕ್ಕೆ ಬಂದ್ರಿ ಮಾಡಿಸ್ಕೊಂಡಿನ್ರಿ ಸರ್. ಇನ್ನು ಜೀವ ರೊಟ್ಟಿ ಮಾಡಿದ್ರಿ ಸರ್. ಜೋಂಡಿಗೆನ್ ಹಾಕಿ ನಿಂದ್ರಿ ಸರ್. ಅವ್ರು ಕಣ್ಣು ಕಾಣಂಗಿಲ್ಲ. ಅಡುಗೆ ಮಾಡಿದ್ರೆ ಜೋಂಡಿಗೆನ್ ಹಾಕ್ಯಾಳ ಅಂತಂದ್ರಿ ಸರ್. ಅವರು ಅವತ್ತು ಜೊತೆಗೆಲೆ ಹೊಡೆದ್ರಿ ಸರ್. ಹಿಂಗಾಗಿ ರೀ ನನ್ನ ಜನ್ಮ ಕಳೀತ ನನ್ನ ಸಂಕಟಕ್ಕೆ ರೀ ಬೇರೆಯವ್ರ ಕಡ್ಸಿಂದ ನಾನು ಒಂದು ಏನಾರ ಅವ್ರ ಕಡೆಯಿಂದ ಹೊರಗೆ ಬರ್ಬೇಕಂತಂದ್ರಿ ನಮ್ಮ ತಾಯಿ ಕರ್ಕೊಂಡು ಹೊರಗೆ ಬಂದ್ರಿ. ನಾನು ಗಂಡು ಮನೆಯಾಗಿದ್ದೆ ಸರ್. ಅಂದಿಲ್ಲಿದ್ದ ಹೆದರಿ ಹೋಲಿರಿ ನನ್ನ ಜನ್ಮ ಕಳೀತಾರ್ರಿ ಇವ್ರು ಅಂತಂದ್ರಿ. ಗಂಡ ಏನಾದ್ರೂ ಅನಾಹುತ ಮಾಡ್ಬಿಟ್ರಿ ಅಂತ ಹೆದರಿ ಗಂಡನ ಮನೆಗೆ ಹೋಗದೆ ಇದ್ದವಳಿಗೆ ಆಕೆ ಇನ್ನೊಬ್ಬರ ಸಂಗ ಮಾಡಿದ್ರೆ ಆತ ಮತ್ತೆ ಇಲ್ಲಿಗೂ ಬರಬಹುದು ಅನ್ಸಿಲ್ವಾ? ಬರೋದಾದ್ರೆ ಯಾವತ್ತೂ ಬರಬೇಕಿತ್ತು ಅನ್ನೋ ಯೋಚನೆ ಇತ್ತೇನೋ? ಮಧ್ಯೆ ಆ ಮನುಷ್ಯ ಈ ವಿಷಯವಾಗಿ ಸ್ವಲ್ಪ ಕಿರಿಕಿರಿ ಮಾಡಿದ್ರು. ಇವರಿಬ್ಬರು ಒಂದಾಗೋದಕ್ಕೆ ಕಷ್ಟ ಕೊಡ್ಲಿಲ್ಲ. ಅಲ್ಲಿಗೆ ಜಗಳ ಮುಗಿಸಿದ್ರೆ ಹೆಂಗೋ ಮುಗ್ದೋಗಿರೋದು. ಆದ್ರೆ ಈ ಗೋವಿಂದಪ್ಪ ಸುವರ್ಣಗೆ ಮೇಂಟೆನೆನ್ಸ್ ಕೇಳು ಅಂದಿದ್ದ. ಪ್ರತಿ ತಿಂಗಳು ಇವಳ ಅಕೌಂಟ್ಗೆ ಹಣ ಹೋಗ್ತಾ ಇತ್ತು. 1 ತಿಂಗಳು ಕಟ್ಟದೆ ಇದ್ದದ್ದಕ್ಕೆ ಕೋರ್ಟ್ ಗಣೇಶನನ್ನ ಜೈಲಿಗೆ ಹಾಕಿತ್ತು. ಆಗ್ಲೇ ಈ ಗೋವಿಂದಪ್ಪ ಆತನಿಗೆ ಇನ್ನೊಂದು ಕಷ್ಟ ಕೊಡೋ ಪ್ಲಾನ್ ಮಾಡಿದ್ದ. ಸುವರ್ಣಾಳ ಕಡೆಯಿಂದ 20 ಲಕ್ಷ ಕಾಂಪೆನ್ಸೇಷನ್ ಅರ್ಜಿ ಹಾಕಿಸಿದ್ದ. ಆಗ್ಲೇ ಹಂತಕ ಎಚ್ಚೆತ್ಕೊಂಡಿದ್ದು. ನಂದು ಮೇಂಟೆನೆನ್ಸಿನ ಸಂಬಂಧ ನನ್ನ ಜೀವನಕ್ಕೆ ಆಧಾರ ಏನಾರು ಕೊಡ್ರಿ ಅಂತ ಹಾಕಿದ್ ಕರೆಯವ್ರಿ ಸರ್. ನಾನು ಅವ್ರು ಏನು ಕೊಡೋದಿಲ್ಲ, ಜೈಲ್ನಾಗಿದ್ರು ಸರಿ ನಾ ಏನು ಕೊಡೋದಿಲ್ಲ ಅಂತ ಹೇಳಿದ್ರಿ ಸರ್. ಅವ್ರು ಕೋರ್ಟ್ಲಿಂದ ಏನೊಂದು ಫಿಕ್ಸ್ ಆಗಿತ್ತು, ಒಂದು ಮೇಂಟೆನೆನ್ಸ್ ಫೀಸ್, ಅದನ್ನು ಕೊಡ್ಲಿಕ್ಕಾಗಲಿಲ್ಲ. ಹಾಗಾಗಿ ಅವನು 1 ತಿಂಗಳ ಕಾಲ ಜೈಲಿಗೆ ಹೋಗಬೇಕಾಯಿತು. ಇದರಿಂದ ಅವನು ತುಂಬ ಬೇಜಾರಾಗಿತ್ತು. ಅದಕ್ಕೆ ಇವನ ಮೇಲೆ ಒಂದು ರಿವೆಂಜ್ ತಗೊಳ್ಳಿಕ್ಕೋಸ್ಕರನೋ ಅಥವಾ ಮುಗಿಸ್ಲಿಕ್ಕೆ ಅಂತ ಪ್ಲ್ಯಾನ್ ಮಾಡಿ ರಮೇಶ ಮತ್ತು ಈ ಮೃತ ಗೋವಿಂದಪ್ಪನ ಗ್ರಾಮದ ನಿವಾಸಿಗಳೇ ಆದ ಹನುಮಂತ ಬಸಪ್ಪ ಮುಂಡರ್ಗಿ ಮತ್ತು ಇನ್ನೊಬ್ಬನಾದ ಹಾಲೇಶ್ ಲಕ್ಷ್ಮಪ್ಪ ನಿಚಲದ್, ಇವನು ಮತ್ತು ರಮೇಶನ ಅಣ್ಣನ ಮಗ ಬಸವರಾಜ್, ಇವರು 4 ಜನ ಸೇರಿ ಈ ಕೃತ್ಯವನ್ನು ಎಸಗಿದ್ದು ಈಗ ಪ್ರಕರಣ ಏನು ಬೆಳಕಿಗೆ ಬಂದಿದೆ. ಒಮ್ಮೆ ಸುವರ್ಣಾಳ ಬೆನ್ನಿಗೆ ನಿಂತು ಆಡ್ತಿರೋ ಗೋವಿಂದಪ್ಪನ ಕತೆ ಮುಗಿಸಬೇಕು ಅನ್ನೋ ಯೋಚನೆ ರಮೇಶನಿಗೆ ಬಂದ ಮೇಲೆ ಆತ ಅದೇ ಬೆಳ್ಳಗಟ್ಟಿ ಗ್ರಾಮದ ಹನುಮಂತ ಮತ್ತು ಹಾಲೇಶ ಅನ್ನೋರ ಸಹಾಯ ತಗೊಂಡ. ಅವರ ಮುಖಾಂತರ ಗೋವಿಂದಪ್ಪನ ಚಲನವಲನಗಳ ಮೇಲೆ ನಿಗಾ ಇಟ್ಟ. ಆವತ್ತು ಆತ ತನ್ನ ಅಳಿಯ ರಾಮಣ್ಣನನ್ನ ಬೆಂಗಳೂರು ಬಸ್ ಹತ್ತಿಸಬೇಕು ಅಂತ ಲಕ್ಷೇಶ್ವರಕ್ಕೆ ಹೊರಟ. ಮಧ್ಯರಾತ್ರಿ ಅಲ್ಲಿಂದ ವಾಪಸ್ ಬರ್ತಾನೆ ಅನ್ನೋದು ಗೊತ್ತಾಗಿ ಸರಿಯಾದ ಟೈಮು ಅಂತ ರಮೇಶನಿಗೆ ಕರೆ ಮಾಡಿದವನು ಹನುಮಂತ. ಅಳಿಯ ರಾಮಣ್ಣ ಅಂತ
ಅವನಿಗೆ ಬೆಂಗಳೂರು ಹೋಗ್ಬೇಕಾಗಿತ್ತು. ಅದಕ್ಕೋಸ್ಕರ ಗೋವಿಂದಪ್ಪ ಮತ್ತು ಗೋವಿಂದಪ್ಪನ ಮಗ ವೆಂಕಟೇಶ್ ಇವರು ಸೇರ್ಕೊಂಡು ಅವ್ರದ್ದು ಒಂದು ಅಂಬಾಸಿಡರ್ ಕಾರ್ ಇದೆ, ವೈಟ್ ಕಲರ್ ಅಂಬಾಸಿಡರ್ ಕಾರ್, KA 301012 ನಂಬರ್. ಇದಕ್ಕೆ ಅವನಿಗೆ ಲಕ್ಷ್ಮೇಶ್ವರದಿಂದ ಬಸ್ ಹತ್ತಿಸ್ಲಿಕ್ಕೆ ಅವರು ಬೆಳಗಟ್ಟ ಅವ್ರ ಸ್ವಂತ ಊರ್ಲಿಂದ ರಾತ್ರಿ ಒಂದು 10 ಗಂಟೆಗೆ ಬಿಡ್ತಾರೆ. ಲಕ್ಷ್ಮೇಶ್ವರಕ್ಕೆ ಡ್ರಾಪ್ ಮಾಡಿ ಒಂದು 11:15 ಆಗುತ್ತೆ. ಆಮೇಲೆ ಅವನಿಗೆ ಡ್ರಾಪ್ ಮಾಡಿ ವಾಪಸ್ ಬರಬೇಕಾಗಿದ್ರೆ ಹನುಮಂತ ಇವನಿಗೆ ತಿಳಿಸ್ತಾರೆ, ಯಾರಿಗೆ, ರಮೇಶನಿಗೆ, ಯಾರು ಮೇನ್ ಆರೋಪಿ, ಈ ರೀತಿ ಅವ್ರು ಬರ್ತಾ ಇದ್ದಾರೆ, ಇದೊಂದು ಒಳ್ಳೆ ಅವಕಾಶ ಅಂತ. ಅಷ್ಟಾಗ್ತಿದ್ದ ಹಾಗೆ ರಮೇಶ ತನ್ನ ಬೊಲೆರೋ ತಗೊಂಡು ಹೊರಟು ಬಿಟ್ಟ. ಉಳಿದಿಬ್ಬರು ಬೆಳ್ಳಗಟ್ಟಿ ಬೆಟ್ಟ ಹತ್ತಿ ಕಾಯ್ಕೊಂಡು ಕೂತಿದ್ರು. ಕೊನೆಗೆ ಗೋವಿಂದಪ್ಪ ಸ್ಥಳಕ್ಕೆ ಬಂದಾಗ ಆತನ ಕಾರ್ ನಿಲ್ಲಿಸಿ ಕಾರದ ಪುಡಿ ಹಾಕೋ ಪ್ರಯತ್ನ ಮಾಡಿದವರು ಇವರೇ. ಆದ್ರೆ ಅದು ಒಳಗಡೆ ಇದ್ದವರಿಗೆ ತಾಗಿಲ್ಲ. ಅವರು ಕಾರ್ ಇಳಿದು ಓಡಬೇಕು ಅಂತ ನೋಡಿದ್ರು. ಆದ್ರೆ ಅಷ್ಟರಲ್ಲೆಲ್ಲ ಗೋವಿಂದಪ್ಪನ ಮೇಲೆ ಬೊಲೆರೋ ಹತ್ತಿ ಬಿಡ್ತು. ಪಕ್ಕಕ್ಕೆ ಗುದ್ಕೊಂಡು ಬಿದ್ದ ಆತನ ಮಗ ಬದುಕಿರ್ತಾ ಇದ್ದೇನೋ, ಆದ್ರೆ ಹಂತಕರು ಅವನ ಕಥೆನೂ ಮುಗಿಸಿಬಿಟ್ರು. ಆ ಬೆಟ್ಟದ ಮೇಲೆ ನಿಂತ್ಕೊಂಡು ಇವ್ರು ಕಾಯ್ತಾ ಇರ್ತಾರೆ ರಾತ್ರಿ. ಈ ಅಂಬಾಸಿಡರ್ ಕಾರ್ ಬರೋದು ನೋಡಿದ ತಕ್ಷಣ ಏನ್ ಮಾಡ್ತಾನೆ ಅವನು, ಆರೋಪಿದೇನು ಬೊಲೆರೋ ವೆಹಿಕಲ್ ಇರುತ್ತೆ, ಸ್ಟ್ರೇಟ್ ಅಂಬಾಸಿಡರ್ ಕಾರ್ ಎದುರುಗಡೆ ತಗೊಂಡೋಗ್ತಾನೆ. ತಗೊಂಡೋದಾಗ ಅವನು ತಪ್ಪಿಸ್ಕೊಳ್ಳಿಕ್ಕೆ ಟ್ರೈ ಮಾಡಿ ಲೆಫ್ಟಿಗೆ ತಗೊಂಡೋಗ್ತಾನೆ. ಇವರು ಇಳಿದು ಅವ್ರ ಕಣ್ಣಿಗೆ ಖಾರ ಇರಿಸ್ಲಿಕ್ಕೆ ಟ್ರೈ ಮಾಡ್ತಾನೆ ರಮೇಶ್. ಅದು ಕಣ್ಣಿಗೆ ಖಾರ ಬೀಳಲ್ಲ, ಬಟ್ ವೆಹಿಕಲ್ ಡ್ರೈವರ್ ಸೀಟಲ್ಲಿ ಕಾರ್ ಮೇಲೆಲ್ಲ ಬೀಳುತ್ತೆ. ಆಮೇಲೆ ಅವ್ರು ತಪ್ಸ್ಕೊಂಡು ಹೋದಾಗ ಏನ್ ಮಾಡ್ತಾನೆ ಇವನು, ಇವ್ರದೇ ಆದ ವೆಹಿಕಲ್ ಅನ್ನ ಅವ್ರ ಮೇಲೆ ಹಾಕ್ಬಿಡ್ತಾನೆ. ಹಾಕಿದಾಗ ಅವನಿಗೆ ತಲೆ ಮೇಲೆ ಹೋಗ್ಬಿಡುತ್ತೆ, ಯಾರಿಗೆ, ಗೋವಿಂದಪ್ಪನ ತಲೆ ಮೇಲೆ. ಮತ್ತೆ ಮಗ ವೆಂಕಟೇಶನಿಗೆ ಗಾಯ ಆಗುತ್ತೆ. ಇಳಿದು ಮತ್ತೆ ಅವರಿಗೆ ಬಡಿಗೆಯಿಂದ ಹೊಡೆದು ಸಾಯಿಸ್ಬಿಡ್ತಾರೆ. ಹೀಗೆ ಅಪ್ಪನ ಮೇಲಿದ್ದ ದ್ವೇಷಕ್ಕೆ ಮಗ ಕೂಡ ಮರ್ಡರ್ ಆದ. ಆ ಮನೆಯ ಹಿರಿಯ ಮಗ ಅವನು ತುಂಬಾನೇ ಡೀಸೆಂಟ್ ಹುಡುಗ ಅನ್ನಿಸ್ಕೊಂಡಿದ್ದ. ಅಂಥವನು ಅಪ್ಪನ ಹತ್ಯೆಯನ್ನ ಕಣ್ಣಾರೆ ಕಂಡು ಕೊನೆ ಉಸಿರೆಳೆದ. ಈಗ ಆ ಮನೆಗೆ ಗಂಡು ದಿಕ್ಕಿಲ್ಲ. ಚಿಕ್ಕ ಚಿಕ್ಕ ಮಕ್ಕಳನ್ನ ಕಳ್ಕೊಂಡ ಆ ತಾಯಿ ಅದೇನ್ ಮಾಡ್ತಾಳೋ. ಇವರಿಗೆ ಆ ಭಗವಂತನೇ ಬದುಕೋ ದಾರಿ ತೋರಿಸ್ಲಿ. ಇದು ಬಿಟ್ಟು ಬಂದ ಗಂಡ ಸಂಬಂಧ ಇಟ್ಕೊಂಡವನನ್ನ ಕೊಂದ ಕಥೆಯಾಯ್ತು. ಇನ್ನೊಂದು ಸ್ಟೋರಿ ಇದಕ್ಕಿಂತ ಸ್ವಲ್ಪ ಡಿಫ್ರೆಂಟು. ಇಲ್ಲಿ ಗಂಡನ್ನ ಬಿಟ್ಟು ಬಂದವಳೇ ಕೊಲೆಯಾಗ್ತಾಳೆ. ಆಕೆಯ ದುರಂತ ಸಾವಿನ ಕಥೆ ಹೇಳ್ತೀವಿ. ಅದಕ್ಕೂ ಮುಂಚೆ ಒಂದು ಸಣ್ಣ ಬ್ರೇಕ್.